ಹಿಂದಷ್ಟೇ ಮದುವೆ ಆಗಿದ್ದವನಿಗೆ ಪತ್ನಿಯ ತಾಯಿಯ ಮೇಲೆ ಪ್ರೀತಿ. ಪುತ್ರ ಸಮಾನನಾದ ಅಳಿಯನ ಜೊತೆ ಓಡಿಯೇ ಹೋದಳು 55 ವರ್ಷದ ಶಾಂತಿ. ಆಂಟಿ ಬಂದ್ಲು ಆಂಟಿ, ಆಂಟಿ ಬಂದ್ಲು ಆಂಟಿ, ಆಂಟಿ ತುಂಬ ತುಂಟಿ, ಏಜು 10 to 20, ಪಾರ್ಟಿಯಲ್ಲಿ ಒಂಟಿ, ಪಾರ್ಟಿಯಲ್ಲಿ ಒಂಟಿ. ಅತ್ತೆ ಅಳಿಯನ ಸರಸ ಕಂಡು ಶಾಕ್ ಆದ ಹೆಂಡತಿ. ಎಸ್, ಅದ್ಯಾಕೋ ನಮ್ಮ ಹುಡುಗರಿಗೆ ಆಂಟಿ ವಯಸ್ಸಿನವರ ಮೇಲೆ ಎಕ್ಕಾಚಿಕ್ಕಿ ಲವ್ ಆಗ್ತಿದೆ ಕಣ್ರಿ. ಹಣ್ಣಣ್ಣು ಆಂಟಿಯರೊಂದಿಗೆ ಎಂಗೇಜ್ ಹುಡುಗರು ಮೋಹಕ್ಕೆ ಮರಳಾಗ್ತಿದ್ದಾರೆ. ಕಣ್ಣಲ್ಲೇ ಲೈನ್ ಹೊಡೆದು ಸಮಾಧಾನ ಮಾಡಿಕೊಳ್ತಾರೆ ಅಂತ ಅಂದುಕೊಂಡ್ರೆ ಇವರು ಮನೆಯನ್ನೇ ಬಿಟ್ಟು ಹೋಗ್ತಿದ್ದಾರೆ. ಹೌದು ಕಣ್ರಿ, ಅದೇನ್ ಕಾಲ ಬಂತು ಕಾಣೆ. ಹುಡುಗರು ತಾಯಿ ಸಮಾನರು ಅಂತಾನೂ ನೋಡದೆ ಲವ್ ಮಾಡಿ ಸಂಬಂಧ ಬೆಳೆಸಿ ಮನೆ ಬಿಟ್ಟು ಓಡಿ ಹೋಗ್ತಾ ಇದ್ದಾರೆ. ಈಗ ಇಂಥದ್ದೇ ಘಟನೆ ದಾವಣಗೆರೆ ಜಿಲ್ಲೆ ಚನ್ನಗಿರಿ ತಾಲೂಕಿನ ಮುದ್ದೇನಹಳ್ಳಿ ಗ್ರಾಮದಲ್ಲಿ ನಡೆದಿದ್ದು, ಅತ್ತೆ ಅಳಿಯನ ಸರಸಕ್ಕೆ ಅಪ್ಪ ಮಗಳು ಕಂಗಾಲಾಗಿದ್ದಾರೆ. ಈ ಫೋಟೋದಲ್ಲಿ ಹೀಗೆ ಪೋಸ್ ಕೊಡ್ತಾ ಇರೋ ಈ ಮನ್ಮಥನೇ ಕಣ್ರಿ ಅತ್ತೇನ ಹಾರಿಸಿಕೊಂಡು ಹೋಗಿರೋ ಮನೆಹಾಳ್ ಅಳಿಯ. ಮಗಳನ್ನ ಮದುವೆ ಆಗ್ತೀನಿ, ಚೆನ್ನಾಗಿ ನೋಡಿಕೊಳ್ತೀನಿ ಅಂತ ಬಂದ ಅಳಿಯ ಮಗಳನ್ನ ಬಿಟ್ಟು ಅತ್ತೆಯ ಮೇಲೆ ಕಣ್ಣಾಕಿದ್ದಾನೆ. ಬರೀ ಕಣ್ಣಾಕಿದ್ರೆ ನಡೀತಾ ಇತ್ತು, ಆದ್ರೆ ಅತ್ತೆ ಜೊತೆ ಸಂಸಾರ ಮಾಡಿ ಕೊನೆಗೆ ಅತ್ತೆ ಅಂತಾನೂ ನೋಡದೆ ಎಸ್ಕೇಪ್ ಆಗಿದ್ದಾನೆ. ಗಂಡ ಕಾಣಿಸದಿರೋದನ್ನ ಮಗಳು ಅಪ್ಪನಿಗೆ ಕಾಲ್ ಮಾಡಿ ಹೇಳಿದಾಗ ಈ ಕಡೆ ನಿಮ್ಮ ಅಮ್ಮನೂ ಕಾಣಿಸ್ತಾ ಇಲ್ಲ ಅಂತ ಅಂದಾಗಲೇ ಗೊತ್ತಾಗಿದ್ದು ಅತ್ತೆ ಅಳಿಯ ಓಡಿ ಹೋಗಿರೋ ಕಹಾನಿ. ಆಂಟಿ ಬಂದ್ಲು ಆಂಟಿ, ಆಂಟಿ ಬಂದ್ಲು ಆಂಟಿ, ಆಂಟಿ ತುಂಬ ತುಂಟಿ, ಏಜು 10 to 20, ಪಾರ್ಟಿಯಲ್ಲಿ ಒಂಟಿ, ಪಾರ್ಟಿಯಲ್ಲಿ ಒಂಟಿ. ಅಬ್ಬಬ್ಬಬ್ಬ, ಅತ್ತೆ ಅಳಿಯನ ಬಲೆ ಜೋಡಿ ಅಂತ ಖುಷಿ ಆಗ್ಬೇಡಿ. ಇವರು ಅತ್ತೆ ಅಳಿಯನ ಸಂಬಂಧದಲ್ಲಿ ಈ ರೀಲ್ಸ್ ಮಾಡಿಲ್ಲ. ಅದು ಬೇರೆಯೇ ಸಂಬಂಧ ಆಗಿದೆ. ಈ ಮನ್ಮಥನ ಹೆಸರು ಗಣೇಶ್ ಅಂತ. ಈತ ತನ್ನ ಹೆಂಡತಿ ಹೇಮಾಳ ಮಲತಾಯಿಯಾದ ಶಾಂತಾಳ ಜೊತೆ ಓಡಿ ಹೋಗಿದ್ದಾನೆ. ಅಳಿಯ ಗಣೇಶ್ಗೆ 25 ವರ್ಷ ಆದ್ರೆ ಅತ್ತೆ ಶಾಂತಾಗೆ 55 ವರ್ಷ. ಮದುವೆಯಾದ ಕೇವಲ 2 ತಿಂಗಳಿಗೆ ಗಂಡ ತನ್ನ ತಾಯಿಯೊಂದಿಗೆ ಓಡಿ ಹೋಗಿರೋದಕ್ಕೆ ಪತ್ನಿ ಹೇಮಾ ಕಣ್ಣೀರಾಗ್ತಿದ್ದಾಳೆ. ಹೌದು, ದಾವಣಗೆರೆ ಜಿಲ್ಲೆ ಚನ್ನಗಿರಿ ತಾಲೂಕಿನ ಮುದ್ದೇನಹಳ್ಳಿ ಗ್ರಾಮದ ನಾಗರಾಜ್ ಎಂಬುವರು 13 ವರ್ಷದ ಹಿಂದೆ ಶಾಂತಾ ಎಂಬುವವರನ್ನ 2ನೇ ಮದುವೆಯಾಗಿದ್ರು. ನಾಗರಾಜ್ ಮೊದಲ ಪತ್ನಿಗೆ 2 ಹೆಣ್ಣು ಮಕ್ಕಳು ಹಾಗೂ ಓರ್ವ ಮಗ ಕೂಡ ಇದ್ದಾನೆ. ನಾಗರಾಜ್ ಜೊತೆ ವಾಸವಾಗಿದ್ದ ಹಿರಿಯ ಮಗಳು ಹೇಮಾಳನ್ನ 2 ತಿಂಗಳ ಹಿಂದೆಯಷ್ಟೇ ಗಣೇಶ್ಗೆ ದಾರೆ ಎರೆದು ಅದ್ದೂರಿಯಾಗಿ ಮದುವೆಯನ್ನ ಮಾಡಿಕೊಟ್ಟಿದ್ರು. ಅಳಿಯ ಮಗಳು ಸುಖ ಸಂಸಾರ ಮಾಡಿಕೊಂಡು ಇರ್ತಾರೆ, ಅಳಿಯ ಮನೆಗೆ ಆಸರೆಯಾಗಿ ಇರ್ತಾನೆ ಅಂದುಕೊಂಡ್ರೆ ಅಳಿಯನ ಚಪಲ ಅತ್ತೆಯ ಮೋಹಕ್ಕೆ ಇಬ್ಬರು ಓಡಿ ಹೋಗಿದ್ದಾರೆ. ಇನ್ನು ಮದುವೆಗೂ ಮುನ್ನ 2 ವರ್ಷಗಳ ಹಿಂದೆಯಷ್ಟೇ ಗಣೇಶ್ನನ್ನ ಶಾಂತ ಮನೆಗೆ ಕರೆದುಕೊಂಡು ಬಂದಿದ್ಲು. ಮಗಳನ್ನ ಈತನಿಗೆ ಕೊಟ್ಟು ಮದುವೆ ಮಾಡಿಕೊಡೋಣ, ಮನೆ ಅಳಿಯನಾಗಿ ಇರ್ತಾನೆ ಅಂತ ನಂಬಿಸಿದ್ಲು. ನಾನು ಅದನ್ನ ನಂಬಿ ಗಣೇಶ್ಗೆ ಕೊಟ್ಟು ಮದುವೆ ಮಾಡಿದ್ದೆ. ಆದ್ರೆ ಮದುವೆಯಾಗಿ 15 ದಿನಕ್ಕೆ ತನ್ನ ಅತ್ತೆ ಶಾಂತಾಳೊಂದಿಗೆ ಅಕ್ರಮ ಸಂಬಂಧ ಹೊಂದಿರೋದು ಗೊತ್ತಾಗಿದೆ. ಅಳಿಯ ಗಣೇಶ್ಗೆ ಅತ್ತೆ ಶಾಂತ ಕೆಟ್ಟದಾಗಿ ಮೆಸೇಜ್ ಮಾಡಿರೋದು ಬಯಲಾಗಿದೆ. ಇವರ ಸಂಬಂಧ ಮದುವೆ ಆದ್ಮೇಲೆ ಜಾಸ್ತಿಯಾಗಿದ್ದು ಈಗ ಓಡಿ ಹೋಗವ್ರೆ ಅಂತ ನಾಗರಾಜ್ ಕಣ್ಣೀರ್ ಹಾಕಿದ್ರು. ಇನ್ನು ಅತ್ತೆ ಅಳಿಯ ಬರೀ ಓಡಿ ಹೋಗಿಲ್ಲ, ಅತ್ತೆ ಶಾಂತ ತನ್ನ ಒಡವೆ ಹಾಗೂ ಊರಲ್ಲಿ ಸಾಲ ಮಾಡಿಕೊಂಡು ಓಡಿ ಹೋಗಿದ್ದಾರೆ. ಸಾಲಗಾರರು ಮನೆ ಮುಂದೆ ಬಂದು ಗಲಾಟೆಯನ್ನ ಮಾಡ್ತಿದ್ದಾರೆ. ನಮಗೆ ಏನು ಮಾಡಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ ಅಂತ ಹೆಂಡತಿ ಹೇಮಾ ಅಳಲನ್ನ ತೋಡಿಕೊಂಡಿದ್ದಾರೆ. ಸಾಲದವರು ಇಷ್ಟರು ಬಂದು ನಮ್ಮನ್ನ ರಾತ್ರಿ 12 ಗಂಟೆಗೆ ಹೊರಗೆ ಹಾಕಿದ್ದಾರೆ ಸರ್. ಊಟ ಗೀಟ ರೇಷನ್ ಎಲ್ಲ ಒಳಗಡೆ ಇದೆ, ಉಟ್ಟು ಬಟ್ಟೆಲ್ಲಿ ಹೊರಗಡೆ ಕೂತಿದ್ದೀವಿ ಸರ್. ನಾನು ನನ್ನ ತಂಗಿ, ನಮ್ಮ ತಂದೆ, ನಮ್ಮಮ್ಮ. ನಮಗೆ ನ್ಯಾಯ ಬೇಕು ಸರ್, ನಮಗೆ ನ್ಯಾಯ ಕೊಡಿಸಿ ಸರ್. ನಮಗೇನು ಬೇಡ. ಅವನಿಗೆ 10 ಲಕ್ಷಕ್ಕೆ ಚೌಟ್ರಿಲಿ ಮದುವೆ ಮಾಡಿ ಫೋಟೋ ಶೂಟ್ ಮಾಡಿ ಈ ಥರ ನನ್ನ ಜೀವನ ಬೇಕು
ಒಟ್ನಲ್ಲಿ ಅತ್ತೆ ಅಳಿಯನ ಸರಸ ಸಲ್ಲಾಪ ಮಿತಿಮೀರಿ ಓಡಿ ಹೋಗಿದ್ದು ಕುಟುಂಬಕ್ಕೆ ದೊಡ್ಡ ಆಘಾತ ಎದುರಾಗಿದೆ. ಮಗಳ ಸಂಸಾರವನ್ನ ಸರಿ ಮಾಡಬೇಕಿದ್ದ ತಾಯಿಯೇ ಅಳಿಯನೊಂದಿಗೆ ಓಡಿ ಹೋದ್ರೆ ಅತ್ತೆಯನ್ನ ತಾಯಿ ಸ್ಥಾನದಲ್ಲಿ ನೋಡಬೇಕಿದ್ದ ಅಳಿಯ ಮಾಡಿರೋ ಮನೆಹಾಳು ಕೆಲಸಕ್ಕೆ ಜನರಂತೂ ಚೀಟು ಅಂತಿದ್ದಾರೆ. ಬ್ಯೂರೋ ರಿಪೋರ್ಟ್, ಪ್ರಜಾಶಕ್ತಿ ಟಿವಿ.